ಧರ್ಮಸ್ಥಳ ವಿರುದ್ಧದ ಸಂಚು ಇದೀಗ ಪ್ರಕಾಶ್ ರಾಜ್ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ನಾನವನಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ವಿರುದ್ಧದ ಸಂಚು ಪ್ರಕಾಶ್ ರಾಜ್ ಫಸ್ಟ್ ರಿಯಾಕ್ಷನ್ ಇದೀಗ. ನಾನವನಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಟ್ವೀಟ್ ಮಾಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನಟ ಪ್ರಕಾಶ್ ರಾಜ್. ಸುಖಾಸುಮ್ಮನೆ ನನ್ನ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ಇದು ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಧಕ್ಕೆ ತಂದಿರುವ ಕೇಸ್ ಆಗಿದೆ. ಅನುಮಾನಗಳಿಗೆ ಉತ್ತರಿಸಬೇಕಾಗಿರುವುದು ನನ್ನ ಕರ್ತವ್ಯ. 2 ದಿನಗಳಲ್ಲಿಯೇ ಮಾಧ್ಯಮಗಳ ಮುಂದೆ ಬರುವೆ, ಸ್ಪಷ್ಟನೆಯನ್ನ ನೀಡ್ತೀನಿ ಅಂತ ಕೂಡ ಟ್ವೀಟ್ ಮಾಡಿದ್ದಾರೆ. ಈ ಸುದ್ದಿಗೆ ಕಟ್ಟೆಲೆತ್ನಿಸ್ತಾ ಇರುವಂತಹ ರೆಕ್ಕೆ ಪುಕ್ಕಗಳ ವಿರುದ್ಧ ಈಗ ಮಾತನಾಡಿರುವಂತದ್ದು. ಟ್ವೀಟ್ ಮಾಡಿ ಸ್ಪಷ್ಟನೆ ಕೊಟ್ಟಿರುವ ಪ್ರಕಾಶ್ ರಾಜ್. ಧರ್ಮಸ್ಥಳ ವಿರುದ್ಧದ ಸಂಚು ಪ್ರಕಾಶ್ ರಾಜ್ ಫಸ್ಟ್ ರಿಯಾಕ್ಟ್ ಮಾಡಿರುವಂತದ್ದು. ನಾನವನಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ನನ್ನದೇನು ಪಾತ್ರ ಇಲ್ಲ ಅಂತ ಟ್ವೀಟ್ ಮಾಡಿ ಸ್ಪಷ್ಟನೆ ಕೊಟ್ಟಿರುವಂತದ್ದು ಪ್ರಕಾಶ್ ರೈ. ಸುಖಾಸುಮ್ಮನೆ ನನ್ನ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಇದು ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಧಕ್ಕೆ ತಂದಿರುವಂತಹ ಕೇಸ್. ಅನುಮಾನಿಗಳಿಗೆ ನಾನು ಉತ್ತರಿಸಬೇಕಾಗಿರುವುದು ನನ್ನ ಕರ್ತವ್ಯ. 2 ದಿನಗಳಲ್ಲಿ ಮಾಧ್ಯಮದ ಮುಂದೆ ಬರ್ತೀನಿ. ಈ ಸುದ್ದಿಗೆ ಕಟ್ಟಲೆತ್ನಿಸ್ತಾ ಇರುವಂತಹ ರೆಕ್ಕೆ ಪುಕ್ಕಗಳನ್ನ ನಂಬಬೇಡಿ ಅಂತ ಕೂಡ ಅವರು ಹೇಳಿರುವಂತದ್ದು. ಟ್ವೀಟ್ ಮಾಡಿ ಸ್ಪಷ್ಟನೆ ಕೊಡಲು ಯತ್ನಿಸಿದ್ದಾರೆ. ಇದೀಗ ಪ್ರಕಾಶ್ ರೈ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿದ್ದಾರೆ. ಈ ಒಂದು ಧರ್ಮಸ್ಥಳ ವಿರುದ್ಧದ ಸಂಚು ಈಗ ಪ್ರಕಾಶ್ ರಾಜ್ ಅವರು ಫಸ್ಟ್ ರಿಯಾಕ್ಟ್ ಮಾಡಿರುವಂತದ್ದು. ನಾನವನಲ್ಲ ನನಗೇನು ಗೊತ್ತಿಲ್ಲ ಅಂತ ಕೂಡ ಹೇಳಿರುವಂತದ್ದು. ಧರ್ಮಸ್ಥಳ ಕೇಸ್ನಲ್ಲಿ ನನ್ನದೇನು ಪಾತ್ರ ಇಲ್ಲ ಹೀಗಂತ ಟ್ವೀಟ್ ಮಾಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಟ ಪ್ರಕಾಶ್ ರಾಜ್. ಸುಖಾಸುಮ್ಮನೆ ನನ್ನ ವಿರುದ್ಧ ಈ ರೀತಿಯಾಗಿ ಆರೋಪ ಮಾಡ್ತಿದ್ದಾರೆ. ಇದು ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಧಕ್ಕೆ ತಂದಿರುವಂತಹ ಕೇಸ್ ಅಂತ ಕೂಡ ಅವರು ಹೇಳಿದ್ದಾರೆ. ಅನುಮಾನಗಳಿಗೆ ಉತ್ತರಿಸಬೇಕಾಗಿರುವುದು ನನ್ನ ಕರ್ತವ್ಯ, ಹಾಗಾಗಿ ನಾನು ಉತ್ತರವನ್ನ ನೀಡ್ತಾ ಇದ್ದೇನೆ. ಇನ್ನೇನು 2 ದಿನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಮಾಧ್ಯಮಗಳ ಮುಂದೆ ಬರ್ತೀನಿ, ಆಗ ನಾನು ಮಾತನಾಡ್ತೀನಿ ಇದೇ ಒಂದು ವಿಚಾರವಾಗಿ ಕುರಿತಂತೆ ಅಂತ ಹೇಳಿದ್ದಾರೆ. ಜೊತೆಗೆ ಈ ಸುದ್ದಿಗೆ ರೆಕ್ಕೆ ಪುಕ್ಕವನ್ನ ಕಟ್ಟೋದಕ್ಕೆ ಯತ್ನಿಸ್ತಾ ಇರೋ ಮಾತುಗಳನ್ನ ಕೇಳಬೇಡಿ, ನಂಬೋದಕ್ಕೆ ಹೋಗಬೇಡಿ. ಈ ಸುದ್ದಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕೂಡ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನಗೇನು ಗೊತ್ತಿಲ್ಲ ಅಂತ ಕೂಡ ಅವರು ಹೇಳಿರುವಂತದ್ದು ಟ್ವೀಟ್ನ ಮುಖಾಂತರವಾಗಿ. ಧರ್ಮಸ್ಥಳ ವಿರುದ್ಧದ ಕೇಸ್ ಈಗ ಪ್ರಕಾಶ್ ರಾಜ್ ಅವರು ಫಸ್ಟ್ ರಿಯಾಕ್ಟ್ ಮಾಡಿರುವಂತದ್ದು. ನನಗೇನು ಗೊತ್ತಿಲ್ಲ ಈ ವಿಚಾರವಾಗಿ ಸಂಬಂಧಪಟ್ಟಂತೆ, ನಾನವನಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು ಟ್ವೀಟ್ ಮಾಡಿ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಧರ್ಮಸ್ಥಳ ಕೇಸ್ನಲ್ಲಿ ನನ್ನದೇನು ಪಾತ್ರ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಸುಖಾಸುಮ್ಮನೆ ನನ್ನ ವಿರುದ್ಧವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಧಕ್ಕೆ ತಂದಿರುವಂತಹ ಕೇಸ್. ಅನುಮಾನಗಳಿಗೆ ಉತ್ತರಿಸಬೇಕಾಗಿತ್ತು, ಅದು ನನ್ನ ಕರ್ತವ್ಯ, ಹಾಗಾಗಿ ನಾನು ಉತ್ತರ ಕೊಡ್ತಾ ಇದ್ದೀನಿ ಅಂತ ಟ್ವೀಟ್ ಮೂಲಕ ಒಂದು ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಧರ್ಮಸ್ಥಳ ವಿರುದ್ಧದ ಸಂಚು ಇದೀಗ ಪ್ರಕಾಶ್ ರಾಜ್ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಟ್ವೀಟ್ ಮೂಲಕ ಒಂದು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ನಾನವನಲ್ಲ, ನನಗೇನು ಗೊತ್ತಿಲ್ಲ, ಧರ್ಮಸ್ಥಳ ಕೇಸ್ನಲ್ಲಿ ನನ್ನದೇನು ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಪ್ರಕಾಶ್ ರೈ ಅವರು ಬರೆದಿರುವಂತಹ ಟ್ವೀಟ್ನಲ್ಲಿ ಏನಿದೆ ಗಮನಿಸ್ತಾ ಹೋಗೋದಾದ್ರೆ, ಸಾಮಾಜಿಕ ಜಾಲತಾಣದಲ್ಲಿ ಬರೆದಿರುವ ನನ್ನ ಬಗ್ಗೆ ಕೆಲವು ಸುದ್ದಿ ಆಗ್ತಾ ಇದೆ, ಚರ್ಚಿಸಲ್ಪಡ್ತಾ ಇರುವಂತಹ ನನ್ನ ಗಮನಕ್ಕೂ ಕೂಡ ಬಂದಿದೆ ಈ ಸುದ್ದಿಯ ಜೊತೆಗೆ ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಧಕ್ಕೆ ತಂದಿರುವ ಪ್ರಕರಣ ಇದು. ಈ ರೀತಿಯ ಅನುಮಾನಗಳಿಗೆ ಉತ್ತರಿಸಬೇಕಾಗಿರುವುದು ನನ್ನ ಕರ್ತವ್ಯ ಅಂತ ಹೇಳಿದ್ದಾರೆ. ನಾನು ದೂರದ ಊರಿನಲ್ಲಿದ್ದೇನೆ.
ಇನ್ನೆರಡು ದಿನಗಳಲ್ಲಿ ನಾನೇ ಸ್ವತಃ ಬಂದು ಮಾಧ್ಯಮ ಮಿತ್ರರ ಮುಖೇನವಾಗಿ ಉತ್ತರವನ್ನ ನೀಡ್ತೀನಿ. ಇನ್ನೆರಡು ದಿನಗಳಲ್ಲಿ ನಾನೇ ಸ್ವತಃ ಬಂದು ಒಂದು ಮಾಧ್ಯಮ ಮಿತ್ರರ ಮುಂದೆ ಉತ್ತರವನ್ನ ನೀಡ್ತೀನಿ. ಕೆಲವು ದುರುಳರು ಈ ಸುದ್ದಿಗೆ ಕಟ್ಟಲೆತ್ನಿಸ್ತಾ ಇರುವಂತಹ ರೆಕ್ಕೆ ಪುಕ್ಕಗಳು ಯಾರು ಕೂಡ ನಂಬೋದಕ್ಕೆ ಹೋಗ್ಬೇಡಿ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮಗಳಲ್ಲಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಧರ್ಮಸ್ಥಳದ ಪ್ರಕರಣದ ಕುರಿತಂತೆ ಸುದ್ದಿಗಳು ಪ್ರಸಾರ ಆಗ್ತಾ ಇದೆ. ನನ್ನ ಬಗ್ಗೆ ಕೆಲವೊಂದು ಸುದ್ದಿಗಳು ಕೂಡ ಪ್ರಸಾರ ಆಗ್ತಾ ಇದೆ ಮಾಧ್ಯಮದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಚರ್ಚಿಸಲ್ಪಡ್ತಾ ಇರುವಂತಹ ಈ ಸುದ್ದಿ ನನ್ನ ಗಮನಕ್ಕೂ ಕೂಡ ಬಂದಿದೆ ಅಂತ ಅವರು ಬರೆದಿರುವಂತದ್ದು ಟ್ವೀಟ್ನಲ್ಲಿ. ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆಗೆ ಸ್ಫೋಟಕ ತಿರುವು. ಸಂಚಿನ ಸಮಗ್ರ ತನಿಖಾ ವರದಿ ಸಲ್ಲಿಸುವಂತೆ ಚಿನ್ನಯ್ಯ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿರೋ ಆರೋಪಿ ಚಿನ್ನಯ್ಯ ಹಿರಿಯ ವಕೀಲ ವಿವೇಕ್ ಸುಬ್ಬಾರೆಡ್ಡಿಯ ಮೂಲಕ ಅರ್ಜಿ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಅರ್ಜಿಯಲ್ಲಿ ನಟ ಪ್ರಕಾಶ್ ರೈ ವಿರುದ್ಧ ಸಾಲು ಸಾಲು ಆರೋಪ ಮಾಡಿದ್ದಾರೆ. ಚಿನ್ನಯ್ಯ ಆರೋಪಗಳನ್ನೆಲ್ಲ ಈಗ ತಳ್ಳಿ ಹಾಕಿದ ನಟ ಪ್ರಕಾಶ್ ರಾಜ್. ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆಗೆ ಈಗ ಸ್ಫೋಟಕ ತಿರುವು. ಸಂಚಿನ ಸಮಗ್ರ ತನಿಖಾ ವರದಿ ಸಲ್ಲಿಸುವಂತೆ ಚಿನ್ನಯ್ಯ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿರುವಂತಹ ಆರೋಪಿ ಚಿನ್ನಯ್ಯ ಹಿರಿಯ ವಕೀಲ ವಿವೇಕ್ ಸುಬ್ಬಾರೆಡ್ಡಿಯ ಮೂಲಕ ಈ ಒಂದು ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ದಾರೆ. ಹಾಗಿದ್ರೆ ಪ್ರಕಾಶ್ ರಾಜ್ ವಿರುದ್ಧದ ಆರೋಪ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದೊಂದಾಗಿ ವಿಲಕ್ಷಣ ನಟ ಪ್ರಕಾಶ್ ರಾಜ್ ಹೆಸರು ಪ್ರಸ್ತಾಪಿಸಿರುವುದು ಕೂಡ ಚಿನ್ನಯ್ಯನ ರಿಟ್ ಅರ್ಜಿಯಲ್ಲಿ ಪ್ರಭಾವಿ ವ್ಯಕ್ತಿಗಳ ಹೆಸರು ಕೂಡ ಉಲ್ಲೇಖ ಆಗಿರುವಂತದ್ದು. ಯೂಟ್ಯೂಬರ್ಗಳ ಹೆಸರುಗಳನ್ನ ಉಲ್ಲೇಖಿಸಿದ್ದಾರೆ ಚಿನ್ನಯ್ಯ ಆರೋಪಿ. ಗಿರೀಶ್ ಮಟ್ಟಣ್ಣನವರ್ ಹೇಳಿಕೊಟ್ಟಂತೆ ನೀನು ಹೇಳಿಕೆ ಕೊಡು ಅಂತ ಹೇಳಿದ್ದಾರೆ. 29ನೇ ತಾರೀಕು ಬಂದು ನಿನ್ನನ್ನ ಅಪ್ಪಿಕೊಳ್ತೀನಿ ಅಂತ ಕೂಡ ಮಾತನಾಡಿದ್ದಾರಂತೆ. ಚಿನ್ನಯ್ಯನಿಗೆ ತಮಿಳಿನಲ್ಲಿ ನಟ ಪ್ರಕಾಶ್ ರಾಜ್ ಭರವಸೆಯನ್ನ ಕೊಟ್ಟಿದ್ರಂತೆ. ಸ್ವತಃ ಆರೋಪಿ ಚಿನ್ನಯ್ಯ ಹೇಳಿರುವಂತದ್ದು. ತಿಮ್ಮರೋಡಿ ಹಾಗೆ ಗಿರೀಶ್ ಮಟ್ಟಣ್ಣನವರ್, ವಿಠಲ ಗೌಡ ಇವರೇ ಇಡೀ ಷಡ್ಯಂತ್ರದ ರೂವಾರಿಗಳು ಅಂತ ಕೂಡ ಆರೋಪವನ್ನ ಮಾಡಿದ್ದಾರೆ ಚಿನ್ನಯ್ಯ. ಯೂಟ್ಯೂಬರ್ಸ್ ಸಮೀರ್ ಎಂಡಿ ಹಾಗೆ ಅಜಯ್ ಅನ್ಸನ್ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ. ಮೊದಲೇ ಬೇಕಾದ ರೀತಿಯಲ್ಲಿ 30ರಿಂದ 35 ನಿಮಿಷಗಳ ವಿಡಿಯೋವನ್ನ ಮಾಡಿಕೊಂಡಿದ್ರು. ಅವರು ತೋರಿಸಿರುವಂತಹ ಸ್ಥಳಗಳನ್ನೇ ನಾನು ಈಗ ತೋರಿಸಿದ್ದೇನೆ ಅಂತ ಹೇಳಿದ್ದಾರೆ. ಬೇರೆ ಯಾರೂ ಅಲ್ಲ, ಖ್ಯಾತ ನಟ ಪ್ರಕಾಶ್ ರಾಜ್ ಅಂತ ಆರೋಪವನ್ನ ಕೂಡ ಮಾಡಿರುವಂತದ್ದು.